ಅಪ್ಪಾಜಿ ಅವರು. ಸರ್ ಇವ್ರಿಗೆ ಎಷ್ಟು ವರ್ಷ ಇರ್ಬೋದು? ಈಗ 78 ರನ್ನಿಂಗ್. ಸರ್ 78 ವರ್ಷ ನಿಮ್ಗೆ? ಹೌದು. ಎಲ್ಲ ಡೊಳ್ಳು ಹಾಕಿದ್ರೆ ಅರೆಯದೊಳಗೆ ಆಗ್ಬಿಡ್ತಾರೆ. ಮೊನ್ನೆ ನೋಡ್ರಿ ಹಡಗಲಿಗೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ. ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು, ಆಮೇಲೆ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, MP ಪ್ರಕಾಶ್ ಅವರ ಪುತ್ಥಳಿ ಓಪನಿಂಗ್ ಬಂದಿದ್ರು ಮೊನ್ನೆ ಶುಕ್ರವಾರ ದಿನ ಹೋಗಿ ಮಾಡ್ಕೊಂಡ್ ಬಂದಿವ್ರಿ. 68 ವರ್ಷ ಸತತವಾಗಿ ಇದೇ ಒಂದು ಫೀಲ್ಡ್ ಅಲ್ಲಿ ಇರೋದು ಇವರು. ತಾಳ ಡೊಳ್ಳು ಮಾಡ್ತಾರೆ, ಚರ್ಮವಾದ್ಯಗಳು ಮಾಡ್ತಾರೆ, ಜೋಳ ಬರ್ತಾ ಹೆಜ್ಜೆ ಕುಣಿತ. ಆದ್ರೂ ಡೊಳ್ಳು ಅಂತ ಹೇಳಿದ್ರೆ ಈ DJ ಎಷ್ಟೇ ಇರ್ಲಿ ಡೊಳ್ಳು ಹೊಡಿತಾರ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ 100 ಜನ ಇದ್ರೆ 50 ಜನ ಆದ್ರೂ ಬಂದು ನೋಡ್ತಾರೆ. ಇನ್ನ ಹುಡುಗಿಗೆ PhD ಮಾಡೋದಕ್ಕಾಗಿ ನಿನ್ ಬಗ್ಗೆನೇ ಮಾಡ್ತಾ ಅಂತ ಹೇಳಿ ಬುಕ್ಕ ಬರೋದಕ್ಕೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಮ್ ಬಗ್ಗೆನೇ PhD ಮಾಡ್ತಾರಂತ ಅವರು? ಹೌದು. ಅಂದ್ರೆ ಎಲ್ಲ ನಿಮ್ದು ಜೀವನ ಚರಿತ್ರೆ ಅಷ್ಟು ತಗೊಂಡ್ಬರ್ತಾರೆ. ಸರಿ, ಇನ್ನೊಂದು ನಿಮ್ಮ ಹೆಸರಲ್ಲಿ ಒಬ್ರು ಪ್ರಬಲತೆ ಅಂತೇಳಿ ಕನ್ನಡ ವಿಶ್ವವಿದ್ಯಾಲಯ, ಕನ್ನಡ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ ಏನಿದೆಯಲ್ಲ ಅದರಿಂದ ಒಬ್ರು ನಿಮ್ಮ ಹೆಸರಲ್ಲೇ ಒಂದು ರೆಕಾರ್ಡ್ ನ ರೆಡಿ ಮಾಡಿದಾರೆ. ನಮ್ಮ ಇವ್ರ ತಾಯಿ ನಾವು ಮದ್ವೆ ಮಾಡ್ಕೋಬೇಕಾದ್ರೆ ಇಷ್ಟೇನೆ ಇದ್ದಿಲ್ಲ, ನಾ ಡೊಳ್ಳಂದೇ ಬಾಳ ಹುಚ್ಚ. ಆಕಿನ ನೋಡಕ್ ಹೋದ್ರ ಆ ಬೇರೆ ಊರಲ್ಲಿ ಡೊಳ್ಳು ವಾಲ್ಗೆತ್ತು, ನೀವು ನಡ್ರಿ ಆ ಊರಿಗೆ ನಾನ್ ಬರ್ತೀನಿ ಬಸ್ ಹತ್ತಿ ಅಂದ ನೋಡಕ್ ಹೋದಾಗ ಬರ್ತಾ ಯಾರು ಕಲ್ತಿಲ್ಲ. ಇವಾಗ ನೋಡ್ಕೊಂಡ್ ನಮ್ಮನ್ನ ನೋಡ್ಕೊಂಡ್ ನಂಗೆ ಅವು ಇವು ಬಡಿತಾವ. ಅದು ಬರ್ತಂದ್ರ ಅವಾಗ ಅಮ್ಮರು ಮೈಯಕ್ ಬಂದು ಕುಣಿಯೋದು. ಅಜರೆ ನಮಸ್ಕಾರ. ನಮಸ್ಕಾರ. ಆಲ್ರೆಡಿ ನಿಮ್ ಹೆಸರು ಗೊತ್ತಾಗಿತ್ತು, ಆದ್ರೆ ನಿಮ್ ಬಾಯಿಂದಾನೇ ಒಂದು ಹೆಸರು ಕೇಳ್ಬೇಕಂತ ಹೇಳಿ. ಈಗ ಡೊಳ್ಳು ಕರ್ಮಂಚಪ್ಪ ಅಂತ ಹೇಳಿ ತುಂಬಾನೇ ಫೇಮಸ್ ಆಗಿದ್ದಾರೆ ಈಗ. ಸುಮಾರಷ್ಟು ಅಣ್ಣರು ಹೇಳಿದ್ರು, ಎಷ್ಟು ಒಂದು ಫ್ಯಾಮಿಲಿಗೆ 15 ಪ್ರಶಸ್ತಿ ಬಂದಿದ್ದಾವ ಅಂತ ಹೇಳಿದ್ರು. ಇದು ನಿಜನೇ? ಹಂಗಾದ್ರೆ ನಿಜ. ಇನ್ನ ಜಾಸ್ತಿನೇ ಬಂದ ಹೊರ್ತು ಅವ್ರ ಇನ್ನ ಕಡಿಮೆನೆ ಹೇಳ್ಯಾರ, ಜಾಸ್ತಿನೇ ಬಂದ ಹೊರ್ತು. ಅಂದ್ರೆ ಲೆಕ್ಕ ಹಾಕಿಲ್ಲ ನೀವು? ಲೆಕ್ಕ ಹಾಕಿಲ್ಲ. ಬಂದು ಹಂಗ ಇಟ್ಕೊಂಬದು ಇದ್ ಮಾಡೋದು, ಓದಿಲ್ಲ ಬರಲ್ಲ, ಅದ್ರಾಗ ಹಂಗ ಕಟ್ಟಿ ಇಟ್ಕೊಂಬದು ಚೀಲ್ದಾಗ. ಎಷ್ಟನೇ ಕ್ಲಾಸ್ ಕಲ್ತೀರಿ ನೀವು? ಹಂಗಾದ್ರೆ ನಾನು 2ನೇ ಕ್ಲಾಸ್ ಕಲ್ತಿದ್ದೆ ಅವಾಗ ಹುಡುಗದಾಗ. ಆ ಹೆಸರು ಕೂಡ ಬರ್ತಿದ್ದಿಲ್ಲ. ಇವಾಗ ಹಂಗ ಮಾಡಿ ಮೊಮ್ಮಕ್ಳು ಅವ್ರು ಹೆಸರು ಮಾಡ್ತಾರೆ. ಈ ಸೈನ್ ಗಿನ್ ಏನಾರು ಮಾಡ್ತೀರ? ಹಂಗಾದ್ರೆ ಇವಾಗ ಸೈನ್ ಕಲ್ಚಾರ ಹುಡುಗರು ಮೊಮ್ಮಕ್ಳು ಅವ್ರು ಕಲ್ಸಿದಾರೆ. ನಾನೇನು ಮರ್ತು ಬಿಟ್ಟಿದ್ದೆ, ಅವರು ಕಲಿಸ್ಯಾರ ಇವಾಗ. ಅಂದ್ರೆ 2ನೇ ಕ್ಲಾಸ್ ಕಲ್ತು ನೀವು ಎಲ್ಲಾ ಒಂದು ಪ್ರಶಸ್ತಿಗಳನ್ನ ತಗೊಳ್ಳೋವಷ್ಟು ಇದನ್ನ ಬೆಳೆದಿದ್ದೀರಿ. ನನಗೆ ಓದೋ ಹುಚ್ಚೆ ಇಲ್ಲ, ಈ ಬಾರ್ಸ ಹುಚ್ಚೆನೆ ಇತ್ತು ನನಗೆ. ಈ ಬಾರ್ಸ ಹುಚ್ಚ ಹೆಂಗ್ ಬಂತು ನಿಮ್ಗೆ ಓದೋ ಟೈಮಲ್ಲಿ? ಹಂಗ ಅಲ್ಲಿ ಹೋಗ್ತಿದ್ರ ಅದ್ ನೋಡ್ಬೇಕು, ನಾನ್ ಹಿಂಗ್ ಮಾಡ್ಬೇಕು ಎಂಬ ವಿಚಾರದಾಗ ಅದು ಓದೇ ತಲೆಗೆ ಹತ್ತಲ್ಲ ನನಗೆ. ಅಂದ್ರೆ ಡೊಳ್ಳಿಂದ ತಲೆ ಬಂದಿದೆ? ತಲೆಗೆ ಡೊಳ್ಳಿಂದ ಬಂತು. ಅವಾಗೆಲ್ಲ ಮಾಡೋ ದುಡ್ಡಿಲ್ಲ, ಅವಾಗ ಸುಮ್ನೆ ಮಾಡೋದು ಬಡಿಯೋದು ಬರೋದು. ಆದ್ರ ಮುಂದೆ ಒಬ್ಬ ಹೇಳಿಕೆ ಅಂತಿದ್ದ, ಒಳ್ಳೇದಾಕತಿ ಎಂಬ ವಿಚಾರಿಗೆ. ಯಾರು ಹೇಳಿದ್ರು? ಹಂಗ ನಮ್ ಗುರುಗಳು ತಂದೆ ಒಳ್ಳೇದಾಕತಿ ಅಂತ. ಈಗ ನೀವು ನಿಮ್ ಮಕ್ಳಿಗೆ ಕಲ್ಸಿರಿ ಈ ಕಲೆನ, ನಿಮ್ ತಂದೆಯವ್ರು ಕಲ್ಸಿದ್ರೆ ನೀವು ಏನು ಡೈರೆಕ್ಟ್ ನೀವೇ ಕಲ್ತಿದ್ರ? ನಮ್ಮ ತಂದೆಯವ್ರು ಬಾರಿಸಿದ್ರು, ನಾನು ಸ್ವಂತ ಕಲ್ತ್ಕೊಂಡೆ. ನೀವೇ ಕಲ್ತ? ಬಿಗಿಯೋದು ನಾನು ಕಲ್ತ್ಕೊಂಡೆ, ಬಡಿಯೋದು ನಾನು ಕಲ್ತ್ಕೊಂಡೆ. ಆಮೇಲೆ ನಂದು ಬಿಡಬಾರ್ದು ತಮ್ಮ ಕೊಡ. ಇಲ್ಲ ಕುಡಿದ್ವಿ. ಹೆಂಗ್ ಕಲ್ತಿದ್ ನೀವು ಬಡಿಯೋದ? ತಾಳಗಳು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೆಂಗಂದ್ರೆ ಎಲ್ಲಾ ಮಾಸ್ಟರ್ ಮಾಡ್ಕೊಂಡು ಹುಡುಗರೆಲ್ಲ ಮಾಡ್ತೀನಿ, ನಾನು ಕಲ್ಸ್ಬೇಕು, ನಾನೊಂದ್ ಮಾಸ್ಟರ್ ಆಗಿ ಇದ್ ಮಾಡ್ಬೇಕು ಅಂಬೋದು ಒಳ್ಟ ಮನುಷ್ಯನಾಗ ಉಕ್ಕಿ ಬಿಡ್ತು. ನಾನು ಯಾರ ತಗ ಸ್ವಂತ ಕಲ್ತಾನಲ್ಲ, ನಾನು ಸ್ವಂತ ಬುದ್ಧಿಲಿಂದ ಮಾಡಿದ್ದೇನೆ. ಯಾರ ಕಲ್ತಿಲ್ಲ. ಡೊಳ್ಳು ಬಿಗಿಯೋದು ಕೂಡ ಸ್ವಂತ ಮಾಡ್ಕೊಂತ ಎಲ್ಲ ಮಾಡಿದೆ. ಹಂಗ ಮಾಡ್ಕೊಂತ ಬಂದು ಇವಾಗೆಲ್ಲ ಈ ರೀತಿಯಾಗ ಇದ್ ಮಾಡಿದೆ. ನಾನು ಒಬ್ಬರ ಕೈಯಾಗ ಕಲ್ತಿಲ್ಲ, ನನ್ ಕೈಯಾಗ ಬಾಳ ಮಂದಿನ ಕಲ್ಸಿನಿ. ಎಷ್ಟು ಜನ ಕಲ್ಸಿರ್ಬೋದು? ಸುಮಾರು ಒಂದು 200-300 ಜನಕ್ಕೆ ಕಲ್ಸಿನಿ. ಒಂದು 20 ಹಳ್ಳ್ಯಾಗ ಕಲ್ಸಿನಿ. 20 ಹಳ್ಳಿ ಇವತ್ತಿಗೂ ಕೂಡ ಸ್ಕೂಲ್ ಮಕ್ಳು ಸ್ಕೂಲಾಗ ಹೋಗಿ ಮಾಡೀನಿ. ಅವರು ಬಂದಿಲ್ಲಿ ತರಬೇತಿ ಕಲ್ಸ್ತೀನಿ. ದುಡ್ಡು ಪಾಟಿ ಏನೂ ತಗೊಂಡಿಲ್ಲ. ದುಡ್ಡೇ ತಗೊಂಡಿಲ್ಲ? ದುಡ್ಡೇ ತಗೊಂಡಿಲ್ಲ. ಮಾಡೋ ಕೆಲ್ಸಕ್ಕೆ ದುಡ್ಡು ತಗೋಬೋದಿರ? ಇಲ್ಲ, ಮತ್ತೆ ಇರ್ಲಿ ಕಲೀಲಿ, ನನ್ನ ಹೆಸರು ಉಳಿಲಿ. ನಾವ್ ಯಾರು ಕಲ್ಸಿದ್ರಪ್ಪ ಅಂಬದೊಂದು ಹೆಸರು ಬೇಕಲ್ಲ, ಆ ಹೆಸರಿಗೆ ಇರ್ಲಿ ಅಂತ ನಾನು. ಈಗ ನೀವು ಡೊಳ್ಳು ಕಲಿಯಕ್ ಹೋಗಿದ್ರಲ್ಲ, ಆ ಮೇಷ ನಿಮ್ಮನ್ನ ಹೊಡಿತಿದ್ದಲ್ಲ ಆ ಟೈಮಲ್ಲಿ? ಯಾರು ಏನು ಮಾಡ್ತಿದ್ರು, ಮತ್ತೆ ತಪ್ಪು ಮಾಡ್ತಾರೆ. ಅವ್ರ ಕಲ್ಸಾರ ಅದನ್ನ ಮಾಡ್ಕೊಂತ ಬಂದಾಗ ಮತ್ತೆ ತಂದೆಯವರು ಮಾಡಿದಾಗ ತಪ್ಪು ಮಾಡಿದ್ರೆ ಹೊಡಿಸ್ಕೋಬೇಕು. ನಾವು ನಮ್ಮ ಮಕ್ಳಿಗೆ ಹಂಗ ಹೊಡಿಸೋ ಬಡ್ದು ಮಾಡಿ ಕಲ್ಸಿದ್ವಿ. ಇವತ್ತಿಗೆ ಆ ಮಠಕ್ಕೆ ಬಂದ್ರು. 12 ಅವಾಗ ಹಿಂಗ ತಲೆ ಕೂದಲು ಮುಟ್ಕೊಂಡ್ರೆ ಶಾಲೆಗೆ ಸೇರಿಸ್ಕೊಂತಿದ್ರು. ಈಗ ಏನಿಲ್ಲ ಇವಾಗ ಹಿಂಗ್ ಕಿವಿ ಸಿಕ್ಕಾಗ ಮಾತ್ರ ಶಾಲೆ ಸೇರಿಸ್ತೀನಿ. ಅವಾಗ ಹಿಂಗಿತ್ ಬಿಡ್ರಿ ಸರ್, ಇವಾಗ ಏನಿಲ್ಲ. ಇವಾಗ ಮಕ್ಕಳಿಗೆ ಮೊಮ್ಮಕ್ಳಿಗೆ LKG ಸಣ್ಣ ಹುಡುಗರು LKG ಕಲ್ಸಿ ಇವಾಗ ಅಲ್ಲಿ ಒಟ್ಟಿಗೆ SLC ಫಸ್ಟ್ ಇಯರ್ ಓದ್ತಿದ್ರ ಮೊಮ್ಮಕ್ಳು. ಅವಾಗ 6 ವರ್ಷ ಕತ್ತಿ ಕಾಯಿ ತಲೆ ಮುಟ್ಕೊಂತ ಅಂಬ್ತಿದ್ರ. ಅವಾಗ ಹೋಗಿ ಒಂದ್ ಪಾಟಿ ಒಂದ್ ಕಾಯಿ ಹೊಡಿಸಿ ಮುಂಡಾಳ ಕೊಟ್ಟು ಟೋಪಿ ಇಟ್ಟು ಹೋಗಿದ್ವಿ ಶಾಲೆಗೆ. ಏನ್ ಬರ್ತಾನೆ ಸ್ಕೂಲ್ಗಳಿಗೆ ಏನಿಲ್ಲ. ಇವಾಗ ಎಷ್ಟು ಸೌಕರ್ಯ ಐತಿ ನೋಡು. ಅದೇ ಈಗ ಡೊಳ್ಳಲ್ಲಿ ಎಷ್ಟು ತಾಳಗಳದಾವು? ತಾಳಗಳು ತಾಳಗಳೆಲ್ಲ ದಿಮ್ಮಿ ತಾಳ, ದೊಡ್ಡ ತಾಳ, ಜೋಳ ಬರ್ತಾ, ಹೆಜ್ಜೆ ಕುಣಿತ 16-17 ಬರ್ತಾ ಅದಾವ. 16-17 ನಿಮಗೆ ಯಾವ್ದು ಇಷ್ಟ ಅದ್ರಲ್ಲಿ ತಾಳ? ನನಗೆ ಜೋಳ ಬರ್ತಾ ಇಷ್ಟ. ಜೋಳ ಬರ್ತಂದ್ರೆ ಅದು ಅಮ್ಮಾರು ಮೈಯಕ್ ಬಂದು ಕುಣಿಯೋದು.
ಬರ್ತಾ ಯಾರು ಕಲ್ತಿಲ್ಲ. ಇವಾಗ ನೋಡ್ಕೊಂಡ್ ನಮ್ಮನ್ನ ನೋಡ್ಕೊಂಡ್ ಹಂಗೆ ಅವು ಇವು ಬಡಿತಾವ. ಅದು ಬರ್ತಂದ್ರ ಅವಾಗ ಅಮ್ಮರು ಮೈಯಕ್ ಬಂದು ಕುಣಿಯೋದು, ಉಲ್ಲಾಸ ಆತ್ ಮಗನೇ ಅಂತ ಅಂಬಾರ ಅವ್ರು. ಅಂದ್ರೆ ಅಮ್ಮರೇ ನಿಮ್ಮ ಒಂದು ಬಾಡಿಯಲ್ಲಿ ಇದು ದೇಹದಲ್ಲಿ ಬರೋರು ಹಂಗೆಲ್ಲ ಬಂದು ಅದು ಜೋಡ್ ಬರ್ತಾ ಅಂತ ಹೇಳಿ. ಅಂದ್ರೆ ಒಂದು ಆತ್ಮ ಪ್ಲಸ್ ದೇಹ ಎರಡು ಸೇರಿ ಬರೋದು. ಅದು ಆತ್ಮ ಸೇರಿ ಅದು ಬರೋದು, ಅದು ಜೋಡ್ ಬರ್ತಾ ಅಂತ ಹೇಳ್ತೀವಿ. ಈಗ ಎಷ್ಟು ಅಲ್ಲಿಂದ ಇಲ್ಲಿವರೆಗೂ ಅದಕ್ಕ ವಾಲ್ಗ ಅಂತಾರ, ಜೋಡ್ ಬರ್ತಾರ. ವಾಲ್ಗ ಇವಾಗ ಯಾರನ್ನ ಏನಂತಾರ, ಯಾರನ್ನ ಬಂದ್ರೆ ಮೈಯಕ್ ಬಂದ್ರೆ ಯಾವನಿಗೆ ವಾಲ್ಗ ಬಡಿಯಕ್ ಬರಕಲ್ಲ ಅಂತಾರ. ಅದಕ್ಕ ಅವಾಗ ನಿತ್ಯದಲ್ಲಿ ನಾವು ಮಾಡಿದಂತಾರ ವಾಲ್ಗ ಸರಿಯಾಗಿ ಬಡದನೆ ಅವ್ರು ಮೈಯಕ್ ಬರ್ತದಲ್ಲ. ಈಗ ಈ ಡೊಳ್ಳು ಬಡಿತಾರಲ್ಲ, ಎಷ್ಟು ತಾಳಗಳು ಬಡಿತಾರೆ, ಎಷ್ಟು ತಾಳಗಳು ಕಲ್ತಿರ್ತಾರ ಅವರು ಇವಾಗ ನಾ ಕಲಿಸಿದಂತ ತಾಳುಗಳು ಒಂದು 10-15 ಜೋಡ್ ಕಲಿಸಿರ್ತೀನಿ. ಅದ್ರಾಗ ಒಂದ್ 2-3 ಬಡ್ಕೊಂತಾರ. ಇವಾಗ ಏನು ಸುಮ್ನೆ ನೈಸ್ ಬರ್ತಾ ನೈಸ್ ಆಗಿ ಅಂದ್ರ ಅಂತ ಜಬರ್ದಸ್ತ್ ಜಬರ್ದಸ್ತ್ ಅಲ್ಲ. ಈಗೆಲ್ಲ ಇದು ಕೈಯಲ್ಲಿ ಇದ್ರಲ್ಲಿ ಒಂದ್ ಇದ್ ಹಿಡ್ಕೊಂಡಿರ್ತಾರಲ್ಲ, ಏನಂತಾರ ಅದಕ್ಕೆ ಒಂದ್ ಕಡೆಗೆ ಅದು ಬಲ ಕಡೆ ಹಿಡ್ಕೊಂಡ್ರೆ ಕೋಲ್ ಅಂತಾರ, ಗುಣಿ ಅಂತಾರ. ಗುಣಿ ಎಡಗೈಲಿ ಬಡ್ಯೋದು, ಇದು ಗುಣಿ ಬಡ್ಯೋದು ಆಡಿಂದು, ಎಡಗೈಲಿ ಬಡ್ಯೋದು ಗುಣಿ ಬಡ್ಯೋದು ಓತಿಂದು, ಎಡಗೈಲಿ ಬಡ್ಯೋದು ಆಡಿಂದು. ಎಡಗೈಲಿ ಬಡ್ಯೋದು ಅಂದ್ರೆ ಇದು ಮೇಕೆದು, ಈ ಕಡೆ ಓತದ್ದು. ಅವೆರಡು ಹಾಕಿರನೆ ಡೊಳ್ಳು ಆದ ಬರಲ್ಲ. ಅಲ್ಲ, ಎರಡು ಕಡೆಗೇನು ಓತದ್ದೇ ಹಾಕ್ಬೋದು ಅಥವಾ ಇಲ್ಲಾಂದ್ರೆ ನಾದ ಎಕ್ಸ್ಚೇಂಜ್ ಹಾಕಿ. ಇದು ಗುಣಿ ತಗೊಂಡ್ಬಿಡೋದು ಬಾರ ದೂರ ತೋರಿಸ್ತೈತಿ. ಅಂದ್ರೆ ಇದು ಡೊಮ್ ಡೊಮ್ ಅಂತ ರಮ್ ಅಂತ ರಾತ್ರಿ ಕಟ್ಕೊಂಡ್ಬಿಟ್ರ, ರಾತ್ರಿ 8 ಗಂಟೆ ಕಟ್ಟಿದ್ರೆ ಮುಂಜಾನೆ 11 ಗಂಟೆಗೆ ಹುಚ್ಚಿನ ಡೊಳ್ಳು ಹಂಗ್ ಬಾರ್ಸಿನಿ. ಕಣ್ಣೀರ್ ಕಪ್ಪಳಕ್ ಬಂದವ ನನಗೆ ಬೆಳ್ಳಿ ಕಡ್ಗ ಬರ್ಬೇಕಾದ್ರೆ. ಹಲವಾರು ಬೆಳ್ಳಿ ಕಡ್ಗ ಹಾಕಂದ್ರೆ ಕಣ್ಣೀರ್ ಕಪ್ಪಳಕ್ ಬಂದವ. ಒಂದು ಇದು ಪಂದ್ಯ ಇಟ್ಟದಾಗ ಮತ್ತೆ ಹೊಡೆದು ನನ್ಗೆ ಸಾಕ ಬಿಡಪ್ಪ ಅಂದ್ರ, ನಮ್ಮ ಅಪ್ಪಾಜಿ ಕಾಕಂದ್ರ ನಾವ್ ಕೈ ಎಲ್ಲ ಹೊಡೆದೋಗ್ಬಿಟ್ಟಿದ್ವು. ಇನ್ನ ಒಂದ್ ಆ ಕಡೆನು ಪಾರ್ಟಿ ಬೇಷ ಬಡಿತಾನ, ನಾನು ವಯಸ್ಸಿನ ಹುಡುಗ ಪಾಪ. ಅಂದ್ರೆ ನಿಮ್ಮ ಅಪೋಸಿಟ್ ಟೀಮ್ ಅಥವಾ ನಿಮ್ಮ ಅಪೋಸಿಟ್ ಟೀಮ್ ಬೆಳ್ಳಿ ಕಡಗ ಒಂದು ಸೇರಿಂದ ಅದು ಹಾಕ್ಬೇಕಾದ್ರೆ ನನ್ ಕೈ ಇಲ್ಲಿ ಹೋದ್ರೋಟದ್ದು ಬಿಡೋದಿಲ್ಲ ಅಂತ ನಾನು. ಅಂದ್ರೆ ಇದಿಷ್ಟು ತುಂಡಾಗ ಹೋದ್ರೆ ನಾನ್ ಬಿಡೋದಿಲ್ಲ, ಕಡಗ ತಗಂದೆ ಶುದ್ಧ ತಗೊಂಬಂದ್ವಿ ಐತಲ್ಲ, ಅದು ಬಹಳ ಹುಚ್ಚು. ಈಗ ಬೆಳ್ಳಿ ಕಡಗ ತಂದಿರಲ್ಲ, ಅದು ಎಷ್ಟು ಒಂದು ಸೇರ ಎಷ್ಟ ಅಂತ ಹೇಳಿದ್ರು. ಎಲ್ಲಿ ಸಿಕ್ಕದ ನಿಮ್ಗೆ? ಅದು ರಾಮಪುರ ದುರ್ಗಮ್ಮ ಗುಡಿಯಲ್ಲಿ, ಬಳ್ಳಾರಿ ಹತ್ರ ಅಲ್ಲ, ಇಲ್ಲಿ ಹೊಸಪೇಟೆಯಲ್ಲಿ. ಹೊಸಪೇಟೆ ಹತ್ರ ಒಂದು ಇದು ಅದ್ಯಾವ್ದಪ್ಪ ಎರಡಿದಾವಂತ ದೊಡ್ಡ ಶ್ರೀಶೈಲ ಸ್ವಾಮಿ ಕೊಟ್ಟಿದ್ದಾರೆ. ಈಗ ಅದು ಇದು ಬಂದಿತ್ತಲ್ಲ ನಿಮಗೆ, ಕರ್ನಾಟಕ ಪ್ರಶಸ್ತಿ ಅಂತ ಹೇಳಿ ಗೋಲ್ಡ್ ಮೆಡಲ್ ಕೊಟ್ಟಾರಲ್ಲ, ಅದ್ ನಿಮಗೆ ಸಿಕ್ಕಿದ್ದು? ನಮ್ಗೆ ಸಿಕ್ಕಿದ್ದು. ಅದ್ ಎಲ್ಲಿ ಇದ್ರಲ್ಲಿ ಸಿಕ್ಕಿದ? ಕೋಲಾರದಲ್ಲಿ, ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಫೋಟೋ ಇದಾವ್ರಿ ಅಲ್ಲಿ? ಅಲ್ಲೆಲ್ಲ ಫೋಟೋ ಇದೆ. ಹೌದು, ನೀವು ಇದು ನಮ್ಮ ರಾಜ್ಯಕ್ಕಷ್ಟೇ ಸೀಮಿತರಾಗಿದ್ರೆ ಅಥವಾ ಬೇರೆ ದೇಶಕ್ಕೆ ಏನಾರು ಹೋಗಿ ಬಂದಿರಾ? ಎಲ್ಲ ಬೇರೆ ದೇಶಕ್ಕೆ ಹೋಗಿನಿ, ಬೇರೆ ಇದಲ್ಲೇ ಹೋಗಿನಿ. ಬಹಳ ಇದು ಮಾಡಿ. ಅಲ್ಲ, ಬೇರೆ ದೇಶಕ್ಕೆ ನಿಮಗೆ ಓದಕ ಬರಲ್ಲ, ಅಲ್ಲಿ ಮಟ್ಟ ಹೆಂಗ್ ಕರ್ಕೊಂಡು ಹೋದ್ರಿ ನಿಮ್ಮ? ಹಿಂದೆ ಅವರು ಕರ್ಕೊಂಡ್ ಹೋದವ್ರು ಇರ್ತಾರ, ಇಂತಲ್ಲಿ ಹೆಸರಾಗೇನಪ್ಪ ಈ ಹುಡುಗ ಇವೆಲ್ಲ ಟೀಮ್ ಬೇಸ್ ಐತಿ ತಂದು ಅಂತ ಕರ್ಕೊಂಡ್ ಹೋದ್ರ. ಅವ್ರು ಭಾಷೆ ಆಡೋರು ಎಲ್ಲ ಇದ್ ಮಾಡಿದ್ರು, ನಮ್ಮನ್ನೆಲ್ಲ ಸವಲತ್ತು ನೋಡ್ತಿದ್ರು, ಕನ್ನಡ ಮಾತಾಡ್ತಿದ್ರು. ನಾನ್ ಪುಟ್ಟ ಅವ್ರು ಕನ್ನಡ ಕಲ್ತಾರ ಎಲ್ಲ ಕೇಳ್ಕೊಂತಿದ್ರು ಅವ್ರು ನಮ್ದೆಲ್ಲ ವಾತಾವರಣ. ಆ ರೀತಿಯಾಗಿ ಎಲ್ಲ ಇದು ಮಾಡಿದ್ರು. ಈಗ ನೀವು ಓದ್ ಕಲ್ತಿಲ್ಲ ಏನಿಲ್ಲ, ಬೇರೆ ದೇಶಕ್ಕೆ ಹೋಗರ ನಿಮಗೆ ಭಯ ಅನ್ಸ್ಲಿಲ್ವಾ? ಭಯ ಏನಿಲ್ಲ, ಹಿಂದೆ ಕರ್ಕೊಂಡ್ ಹೋದ್ರೆ ನಿಮ್ಮಂತಾರ ಇದ್ದೇ ಇರ್ತಾರಲ್ಲ, ಆ ಧೈರ್ಯದ ಮೇಲೆ ಹೋಗ್ತೀವಿ ನಾವು. ಯಾವಾಗ ಹೋಗ್ಬೇಕು, ನೋಡ್ಬೇಕು, ಮಾಡ್ಬೇಕು, ಅಲ್ಲಿ ಹೆಸರು ತಗೋಬೇಕು. ಅದು ದೇಶ ಎಂತದೋ, ನಮ್ಗೆ ಅಲ್ಲಿ ಏನ್ ಮಾಡ್ತಾರೋ ಏನಿಲ್ಲ ಅಂಬದು ಅದು ಮನುಷ್ಯನಿಗಿಲ್ಲ, ಖಬರಿಲ್ಲ. ನಾವ್ ಗೆದ್ದಿಬೇಕು. ಆ ರೀತಿಯಾಗಿ ಇವಾಗ ಪಂದ್ಯ ಇಟ್ಟಿರ ಅಲ್ಲೇನೆ ಆ ದೇಶ ಬಿಡಪ್ಪ, ನಮ್ಮ ಹೋಟ್ಲ್ ನೋಡ್ಬೇಕು, ನಾವ್ ಒಂದ್ ತಗೋಬೇಕು ಅಂಬೋದು ಒಂದು ಮನುಷ್ಯನ್ಗೊಂದು ಉಲ್ಲಾಸ. ಅದೇ ಈಗ ಒಂದ್ ಮಾತು ಕೇಳ್ತಾನೆ, ಬೇಜಾರ ಬಿಡ್ರಿ. ಏನಂದ್ರೆ ಈಗ ಅಲ್ಲಿ ಇಲ್ಲಿ ಪ್ರಶಸ್ತಿ ಸಿಗ್ತಾವು, ಇಲ್ಲ ನನಗೆ ಹೆಸರಾಕತ್ ಅನ್ನೋದಕ್ಕೆ ಡೋಳ್ ಕಲ್ತ್ರ ಅಥವಾ ನಿಮ್ಗೆ ಒಂದು ಆಸೆ? ಇಲ್ಲ, ನಮ್ ಆಸೆ ಪಟ್ಟು ಬಡ್ದಿವಿ, ಕಲ್ತೀವಿ. ಕಲ್ತ ಮೇಲೆ ಹೆಸರಾಗ್ಬಿಡ್ತು. ಹೆಸರಾದಾಗ ಇವೆಲ್ಲ ಯಜಮಾನ ಹೆಸರಾಗೇನಪ್ಪ ಇಂತಲ್ಲಿ ಎಲ್ಲ ಕರ್ಕೊಂಡ್ ಹೋಗ್ಬೇಕು, ಅದನ್ನೆಲ್ಲ ಮಾಡ್ಬೇಕು, ನಿಮ್ಮಂತರೆಲ್ಲ ಕರ್ಕೊಂಡ್ ಹೋಗಿ ಮಾಡಿ ನಮ್ಗೆ ಇವೆಲ್ಲ ಮುಂದುವರ್ಸಿದ್ರು. ಇವಾಗ ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಮೂಲೆಯಲ್ಲೇ ಕುಂತಿದ್ವಿ. ನಿಮ್ಮಂತಾರೆಲ್ಲ ಬೆಳಕಿಗೆ ತಂದು ಬದುಕಿನ ಬುತ್ತಿ ಅದನ್ನ ಯಾವ ನೀವ್ ಏನಾರು ತಾಂಬಂದು ಹಿಂಗಿದಾರಪ್ಪ ಅಂತ ಊರಾಗ ಅಂಬದು ಒಂದ್ ಹೆಸರ. ನಾವ್ ಏನ್ ಮಾಡಿದ್ರೆ ಮೂಲೆಯಲ್ಲೇ ಇದ್ದು ಹೊರತು ಹೊರಗ್ ಬಂದಿಲ್ಲ. ಈಗ ನಿಮ್ಮಂತ ಚಾನೆಲ್ ನಮ್ಮನ್ನ ಹೊರಗ್ ತರ್ಸಕತ್ತಿದ್ರು. ಓಕೆ ಸರ್, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಈಗ 8ನೇ ವರ್ಷದಲ್ಲಿ ನೀವು ಡೊಳ್ಳು ಕುಣಿತಕ್ಕೆ ಬಂದಿರಲ್ಲ, ಕಾಲಿಟ್ರಲ್ಲ, ಅಲ್ಲಿಂದ ನೀವು ಹೆಸರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ ಎಷ್ಟನೇ ವರ್ಷದಿಂದ? ಎಷ್ಟು ವರ್ಷ ಗ್ಯಾಪ್ ಆಯ್ತು? ಅಲ್ಲಿಂದ ಒಂದು 6-7 ವರ್ಷ ಗ್ಯಾಪ್ ಅಷ್ಟೇ. 6-7 ವರ್ಷ ಅಲ್ಲಿಂದ ಸ್ಟಾರ್ಟ್. ಅಂದ್ರೆ ಅವಾಗಿಂದ ನಿಮ್ದು 1 ಲಕ್ಷ ಸ್ಟಾರ್ಟ್ ಆದ? 1 ಲಕ್ಷ. ನಾನು ನಮ್ಮ ಮದುವೆನೇ ನಮ್ಮ ಇವ್ರ ತಾಯಿ ನಾವು ಮದ್ವೆ ಮಾಡ್ಕೋಬೇಕಾದ್ರೆ ಇಷ್ಟೇನೆ ಇದ್ದಿಲ್ಲ, ನಾ ಡೊಳ್ಳಂದೇ ಬಾಳ ಹುಚ್ಚ. ಆಕಿನ ನೋಡಕ್ ಹೋದ್ರ ಬೇರೆ ಊರಲ್ಲಿ ಡೊಳ್ಳು ವಾಲ್ಗೆತ್ತು. ನೀವು ನಡ್ರಿ ಆ ಊರಿಗೆ ನಾನ್ ಬರ್ತೀನಿ ಬಸ್ ಹತ್ತಿ ಅಂದ. ನೋಡಕ್ ಹೋದಾಗ ನೀವು ನಡ್ರಿ ನಾ ಬರ್ತಂತ ಆ ಊರಲ್ಲಿ 1 ಗಂಟೆ ಹತ್ತು ಡೊಳ್ಳು ಬಾರಿಸಿ ಅವ್ರು ಎಲ್ಲೆಲ್ಲೇ ಬಿಡ್ಕೊಳ್ರಿ ನನ್ನ. ಇಲ್ಲಪ್ಪ ಹಿಂಗ ಅಂತ ಹಿಂದಿದ್ದ ಹುಡುಗ, ಇಲ್ಲಪ್ಪ ಆ ಹುಡುಗ ನಾವ್ 14 ವರ್ಷ ಕರ್ಕೊಂಡ್ ಹೋಗ್ವಿ, ಆ ಡೊಳ್ಳಿನ ಬಾರಿ ಹುಚ್ಚ ಐತಿ, ಅದಕ್ಕ ಇದ್ ಮಾಡೋದಂತಂದ್ರ ಬೇಡಪ್ಪ ಕೈ ಮೀಟಿ ಸಾಕು, ನೀನ್ ಹೋಗಿ ಬಾರಪ್ಪ, ಇನ್ನೊಂದಿನ ಬೇಕಾರೆ ಕಲ್ಯಾಣ ಅಂತ ಹೇಳಿ ಕಳ್ಸಿದ್ರು. ನಾನು ಯಾವ್ರಲ್ಲಿ ನೀವು ಇದನ್ನ? ನಾವು ಅರ್ಪಳ್ಳಿ, ನಮ್ಮ ಹೆಣ್ಮಕ್ಳು ತೋರ್ ಮಾಡಿ, ಅವ್ರು ಗೌಡ್ರ ಮಂತ್ಯಾನ ಅರ್ಪಳ್ಳಿ ನಮ್ಮ ಹೆಣ್ಮಕ್ಳು. ಈಗ ನೀವು ಮದ್ವೆ ಆದಾಗ ಮದ್ವೆಗೆ ಹೊಸದ್ರಲ್ಲಿ ಹಿಂಗೆಲ್ಲ ಇರುತ್ತೆ, ಡೊಳ್ಳು ಹೊಡಕ್ ಹೋಗ್ಬೇಡ, ನೀನ್ ಕೆಲ್ಸಕ್ಕೆ ಹೋಗ್ಬೇಡ, ನೀನ್ ಆರಾಮ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ, ಹಂಗ ಏನಾರ ಅಂದಿದ್ರ? ಅಂದರ್ಕಾಗಿ ನಾನ್ ನಿನ್ನೆ ಬಿಟ್ಟೇನು ಹೊರ್ತು ನಾನು ಈ ಡೊಳ್ಳು ಕಲೆ ಬಿಡಕಲ್ಲ.
ಹಂಗೆ ಹೇಳಿದ್ರ ಹಂಗ ಹೇಳಿದ್ವಿ. ಅವಾಗ ಏನ್ ಮಾಡಲ್ಲ ನಾವು ಹಿಂಗೆಲ್ಲ ಮಾಡಿದ್ವಿ. 2 ಸಣ್ಣ ಮಕ್ಳಿದಾವ, ಹೆಣ್ಮಕ್ಳು ಇದಾವ, ನಾ ಕಟ್ಕೊಂಡ್ ಏನ್ ಮಾಡ್ಬೇಕು, ನಮ್ಮವರು ಮತ್ತೆ ಆಸ್ತಿ ಪಾಸ್ತಿ ನಮ್ಮ ಇರೋರು ಇದ್ ಮಾಡಿದಿಲ್ಲ, ಬರೀ ಇದ್ರ ಮೇಲೆ ಹೋಗ್ಬಿಡ್ತಿದ್ದೆ. ಆಯ್ಚರಿಗಾಗಿ ಅವಾಗ ಏನಪ್ಪಾ ನಮ್ಮ ಹಿಂಗಂತಾನ. ಅವಾಗ ಅವ್ರ ತಂದೆ ಒಬ್ಬತ್ತ ಅವ್ರ ಕಕ್ಕ, ಇಲ್ಲಮ್ಮ ಅವ್ನು ಡೊಳ್ಳು ದುಚ್ಚು ಬಾಳ ಐತಿ, ಇರ್ಲಿ ನಂಗ ಕಾಲ ಮಾಡಂತ ಅವಾಗ ಒಂದು ಚೀಲ ಉಣ್ಣಿ ಕೊಟ್ಟು ಕಳ್ಸಿ ನಮ್ಮ ಹೆಣ್ಮಕ್ಳಿಗೆ. ಕೆಲಸ ಮಾಡಕ ಟೋಪಿಗೆ ಶಾಲು ಇಂಥವ್ ಹಾಕಿ ನೀನ್ ಇದ್ರ ಜೀವನ ಮಾಡಮ್ಮ. ಒಂದ್ ಆಕಳ ಕೊಟ್ಟಿದ್ರು, ಆಕಳದಿಂದ ಹಂಗೆ ಬಡತನ ಮಣಿ ನಮ್ದು. ನಾನ್ ಮತ್ತೆ ಇದ್ದಿದ್ದಿಲ್ಲ ಏನಿದ್ದಿಲ್ಲ. ಆ ರೀತಿಯಾಗಿ ಅವ್ರ ಜೋಳ ಪಾಳ ಅದು ಇದು ಕೊಡೋದು, ಅದೇ ಜೀವನ ಮಾಡ್ಕೊಂತ ನಮ್ಮ ಹೆಣ್ಮಕ್ಳು ಹಂಗ ಬಂದ್ರು. ಅವತ್ತಿಂದ ಇವತ್ತಿನವರೆಗೆ ನಿಮಗೆ ಡೊಳ್ಳು ಹೋಗ್ಬೇಡ ಅಂತ ಏನು ನಮ್ಮ ಹೆಣ್ಮಕ್ಳು ಕೂಡ ಓದಿಲ್ಲ, ಅವರಿಗೆ ಡಾಕ್ಟರೇಟ್ ಕನಕರತ್ನ ಅದೇ 2 ಪ್ರಶಸ್ತಿ ಹೇಳಿರೋರಿಗೆ ರಾಜ್ಯ ಪ್ರಶಸ್ತಿ. ಈ ರೀತಿಯಾಗಿ ಮಾಡಿದಕ್ಕಾಗಿ ಒಳ್ಳೇದಾಯ್ತು, ಕೆಟ್ಟದೇನಲ್ಲ. ನಾನ್ ಅವಾಗ ಕಷ್ಟ ಬಿದ್ದಿದ್ದು ಇವಾಗ ಒಳ್ಳೇದಾಯ್ತು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೇದ್. ಅಲ್ಲ ಅಜಾರೆ, ನೀವ್ಗೆ ನಿಮ್ ತಂದೆಯವರಿಂದ ನಿಮಗೆ ಒಳ್ಳೇದಾಯ್ತು, ಈ ನಿಮ್ಮಿಂದ ಇಡೀ ಕುಟುಂಬಕ್ಕೆ ನಿಮ್ಮ ರಿಲೇಷನ್ ಎಲ್ಲರಿಗೂ ಕೂಡ ಹೆಸರು ಬರ್ತೈತಿ, ದೇಶದ ಮೇಲೆ ಹೆಸರಾತು. ಈ ನಿಮ್ಮ ಮೊಮ್ಮಕ್ಕಳು ಅಂದ್ರೆ ಈಗ ಇವರು ಸಣ್ಣ ಮಕ್ಳು ಇದಾರಲ್ಲ, ಹುಡುಗರು ಇದಾರೆ, ಹುಡುಗಿಯರು ಇದಾರೆ, ಅವರು ಕೂಡ ಒಂದು ಒಳ್ಳೆಗೆ ಬಂದಿದ್ದಾರೆ. ಅವರು ಕೂಡ ಸಂಘ ಮಾಡ್ಕೊಂಡ್ರು, ತಂಡ ಮಾಡ್ಕೊಂಡು ಅಂಡಮಾನಿಗೆ ಹೋಗಿ ಬಂದ್ರು ಮೊಮ್ಮಕ್ಕಳು ಎಲ್ಲ ಕಲಿಸಿದಕ್ಕಾಗಿ. ಯಾವ ಟಿವಿಯಾಗ ನೋಡೋ ಸಿದ್ದರಾಮಯ್ಯ ಸಾರು ನಮ್ಗೆ ಯೂನಿವರ್ಸಿಟಿಗೆ ಹೋದಾಗ ನಮ್ಮ ತಾತಗ ರಾಜ್ಯೋತ್ಸವ ಮಾಡ್ಬೇಕಂತ ಲೆಟರ್ ಬರ್ಕೊಟ್ರ ಎಲ್ಲ ಸಿಬ್ಬಂದಿ ನಿಂತ್ಕೊಂಡ್ಬಿಡ್ತು ಗಣ್ಯರ್ಸ್ಕೊಂಡ್. ತಡಿ ಅಂತ ನಮ್ಮ ತಾತಗ ರಾಜ್ಯೋತ್ಸವ ಕೊಡ್ರಿ ಅಂತ. ಆ ರೀತಿ ನಮ್ಮ ಮೊಮ್ಮಕ್ಕಳು ಕೂಡ ಕೇಳ್ದಾರೆ ಇದಾರೆ. ಆದ್ರೂ ಕೂಡ ನಾವ್ ಏನ್ ಮಾಡಲ್ಲ, ನಮ್ ಬುದ್ಧಿಲಿಂದ ತಾನೇ ಹುಡುಕ್ಯಂತ ಬಂತ. ಯಾರನ್ನ ಕೈ ಚಾಚಿಲ್ಲ ಅಂತ ಕೊಡ್ರಂತ ಮಾಡಿಲ್ಲ. ನಮ್ ಕಲಾನೇ ಬೀರಪ್ಪ ನಮಗೆ ಹೊಲ್ತು ಬಂದ. ಸರಿ, ಇನ್ನೊಂದು ನಿಮ್ಮ ಹೆಸರಲ್ಲಿ ಒಬ್ರು ಪ್ರಬಲತಾ ಅಂತೇಳಿ ಕನ್ನಡ ವಿಶ್ವವಿದ್ಯಾಲಯ, ಕನ್ನಡ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ ಏನಿದೆಯಲ್ಲ, ಅದರಿಂದ ಒಬ್ರು ನಿಮ್ಮ ಹೆಸರಲ್ಲೇ ಒಂದು ರೆಕಾರ್ಡ್ ನ ರೆಡಿ ಮಾಡಿದಾರೆ. ಅಂದ್ರೆ PhD ಓದ್ತಾ ಇರೋರಿಗೆ, ಏನ ಅಲ್ಲಿ PhD ಮಾಡ್ತಾರಲ್ಲ ಅವರಿಗೆ ನಿಮ್ಮ ಒಂದು ಜೀವನ ಚರಿತ್ರೆನೇ ಗೊತ್ತಾಗ್ಲಿ ಅಂತ ಹೇಳಿ ಒಂದು ಬುಕ್ ರೆಡಿ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಖುಷಿ ಆಗುತ್ತೆ ನಿಮ್ಗೆ? ಬಹಳ ಖುಷಿ. ಅವರು ಬಂದ್ರು ನಮ್ಮ ಮನೆಯಲ್ಲಿ, ಬಂದ್ರ ಅಲ್ಲಮ್ಮ ಎಂತೆಂತವ್ರು ಇದು ಮಾಡಿದ್ರ, ನೀನ್ ಏನ್ ಮಾಡ್ತಿ? ಇಲ್ಲ ಅಪ್ಪಾಜಿ, ನಿಮ್ದು ನಾನು ಇದು ಮಾಡ್ತೀನಿ, ಬುಕ್ಕ ಬರೀತೀನಿ ಹಂಗ ಹಿಂಗ ಅಂತ. ಮಾಡಮ್ಮ, ಅದಕ್ಕೇನೇನ್ ಎಲ್ಲ ನೋಡಿ ಇದು ಮಾಡಿ ಒಂದು ತಿಂಗಳು 2 ತಿಂಗಳಾಗ ನನಗೆ ಬುಕ್ಕ ತಂದು ಕೊಟ್ಬಿಡ್ತ ಹುಡುಗಿ. ತಂದು ನಮ್ ಕೊಟ್ಟ ಫೋಟೋ ಇಟ್ಕೊಂಡು ಬಹಳ ಖುಷಿ ಆಯ್ತು ನನ್ಗೆ. ಅಯ್ಯಮ್ಮ ಇದು ಮಾಡಿದ್, ಇನ್ನ ಹುಡುಗಿಗೆ PhD ಮಾಡೋದಕ್ಕಾಗಿ ನಿನ್ ಬಗ್ಗೆನೇ ಮಾಡ್ತಂತ ಹೇಳಿ ಬುಕ್ಕ ಬರೋದಕ್ಕೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಮ್ ಬಗ್ಗೆನೇ PhD ಮಾಡ್ತಾರಂತ ಅವರು? ಹೌದು. ಅಂದ್ರೆ ಎಲ್ಲ ನಿಮ್ದು ಜೀವನ ಚರಿತ್ರೆ ಅಷ್ಟು ತಗೊಂಡ್ಬರ್ತಾರೆ. ಟೈಮ್ ತಗೊಂಡಿರ್ಬೋದು, 15 ದಿನ 20 ದಿನ ಪಾಪ ದಿನ ಬಂದು ಎಲ್ಲ ಮಾಹಿತಿ ಕೇಳಿ ಎಲ್ಲ ನೋಡ್ಕೊಂಡು ಮನೆಯಲ್ಲಿ ತಾನು ಹೇಳಿದ್ ಒಂದು ಸುಳ್ಳಿಲ್ಲ, ನಿನ್ಗೆ ಬಹಳ ಇದು ಮಾಡ್ಬೇಕಂತ ಹೇಳಿ ಬುಕ್ಕ ಬರೀತಾ ಹುಡುಗಿ. ಓಕೆ, ಇವ್ರು ನಿಮ್ಮ ಮಕ್ಕಳದ ಮೊಮ್ಮಕ್ಕಳು, ಇನ್ನು ಚಿಕ್ಕವ್ರು ಇವರು? ಚಿಕ್ಕವಳು, 6ನೇ ಕ್ಲಾಸ್ ಓದ್ತಾರೆ ಇವರು. ಇನ್ನ ಹುಡುಗಿಗೆ PhD ಮಾಡೋದಕ್ಕಾಗಿ ನಿನ್ ಬಗ್ಗೆನೇ ಮಾಡ್ತಂತ ಹೇಳಿ ಬುಕ್ಕ ಬರೋದಕ್ಕೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಮ್ ಬಗ್ಗೆನೇ PhD ಮಾಡ್ತಾರಂತ ಅವರು? ಹೌದು. ಅಂದ್ರೆ ಎಲ್ಲ ನಿಮ್ದು ಜೀವನ ಚರಿತ್ರೆ ಅಷ್ಟು ತಗೊಂಡ್ಬರ್ತಾರೆ. ಈಗ ಜಯಲಕ್ಷ್ಮಿ ನೋಡಿದ್ರಲ್ಲ ಅವ್ರೇ ಅಲ್ಲ? ಓಕೆ ಓಕೆ. ಇನ್ನಿಬ್ರು ಚಿಕ್ಕ ಮಕ್ಕಳು ಇದ್ರಲ್ಲ, ಇದು ಯಾವಾಗಿನ ಫೋಟೋ ಹಚ್ಚಾರೆ? ಒಂದು 8 ವರ್ಷದ ಇರ್ಬೋದು ಫೋಟೋ ಅಷ್ಟೇ. 8-9 ವರ್ಷದ ಇರ್ಬೋದು ನೋಡಿ, 8 ವರ್ಷದ ಅಜ್ಜರ ಫೋಟೋ. ಹಿಂದ್ಗಡೆ ಇವ್ರದ್ದು ಅಷ್ಟು ಜೀವನ ಚರಿತ್ರೆ ಇದು ರೆಕಾರ್ಡೇ ಇದೆ. ಇದು ಬೇಕಾದ್ರೆ ಯೂನಿವರ್ಸಿಟಿಯಲ್ಲಿ ಹೋದ್ರು ಕೂಡ ಸಿಗುತ್ತೆ. ಇವ್ರಿಗೆ ಡೀಟೇಲ್ಸ್ ಪೂರ್ತಿ ಬೇಕಂತ ಹೇಳಿದ್ರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ 2024-25 ಸಾಲಿನಲ್ಲಿ MA PhD ಮಾಡ್ತಕ್ಕಂಥವ್ರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಇವ್ರದೊಂದು ಜೀವನ ಚರಿತ್ರೆ ರೆಡಿ ಮಾಡಿರೋದು. ಯಾರಂತ ಹೇಳಿದ್ರೆ G ಪ್ರಬಲತಾ ಅಂತೇಳಿ. ಇವ್ರಿಗೆ ಮಾರ್ಗದರ್ಶಕರು ಬಂದ್ಬಿಟ್ಟು FT ಹಳ್ಳಿಕೇರಿ ಅಂತೇಳಿ ಪ್ರಾಧ್ಯಾಪಕರು. ಇದು ಹಂಪಿ ಯೂನಿವರ್ಸಿಟಿಯಲ್ಲಿ ಕೂಡ ನಿಮಗೆ ಸಿಗುತ್ತೆ ಬೇಕಂತ ಹೇಳಿದ್ರೆ ಅಲ್ಲಿಗೂ ಕೂಡ ಹೋಗ್ಬೋದು. ಇವ್ರ ಹೆಸರಲ್ಲಿ ಒಂದು ಬುಕ್ ಕೂಡ ಇದೆ. ಇವ್ರ ಹೆಸರಲ್ಲಿ ಒಂದು ಬುಕ್ ಕೂಡ ರೆಡಿ ಮಾಡಿದ್ರೆ ಆ ಬುಕ್ ಕೂಡ ನಿಮಗೆ ತೋರಿಸ್ತೀನಿ. ಓಕೆ ಅದ್ರೆ ತುಂಬಾ ಒಂದು ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರಿ ನಿಜವಾಗ್ಲು. ಈ ತರದ ಹಳೆ ಕಲೆ ಅಂದ್ರೆ ಈಗ ಡ್ರಮ್ ಸೆಟ್ ಬಂದಿದಾವು, DJ ಬಂದಿದಾವೆ, ಎಲ್ಲ ಬಂದಿದಾವೆ. ಆದ್ರೂ ಡೊಳ್ಳು ಅಂತ ಹೇಳಿದ್ರೆ ಈ DJ ಎಷ್ಟೇ ಇರ್ಲಿ, ಡೊಳ್ಳು ಹೊಡಿತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ 100 ಜನ ಇದ್ರೆ 50 ಜನ ಆದ್ರೂ ಬಂದು ನೋಡ್ತಾರೆ. ಅಷ್ಟು ಒಂದು ಬೆಲೆ ಇದೆ ಇದು. ಅದಕ್ಕೆ ಒಂದು ಚರ್ಮದಿಂದ ಮಾಡಿರ್ತಕ್ಕಂಥ ಡೊಳ್ಳಿಗೆ. ಮತ್ತೆ ಇವು ಡ್ರಮ್ ಸೆಟ್ ಕಡಿಮೆ ಇರ್ಬೋದು, ಬಟ್ ಇದಕ್ಕೆ ತುಂಬಾ ಬೆಲೆ ಇದೆ. ಅಂತದೊಂದು ನೀವೊಂದು ಕಾಪಾಡ್ಕೊಂಡ್ ಬಂದಿದ್ರೆ ಮತ್ತೆ ಈಗ ನಿಮ್ ಪೀಳಿಗೆ ಎಲ್ಲ ಹೇಳ್ಕೊಡ್ತಿದ್ರ, ಅದಕ್ಕೆ ಒಂದು ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ.